ओम अथातो ब्रह्म जिज्ञासा ओम सर्वान् वेदान् चेतिहासान् सपुराणान् सयुक्तिकान् प्रपंचरात्रान् विज्ञेय विष्णुज्ञेयो न चान्यथा. ವಿಷ್ಣುದೇವರು ವಿಜಿಜ್ಞಾಸ್ಯ ಅಂತ ಆಚಾರ್ಯರು ಏನು ಬ್ರಹ್ಮಸೂತ್ರ ಅನುಭಾಷ್ಯದ ರಚನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ವಿ ಎನ್ನುವ ಒಂದು ಉಪಸರ್ಗ ಆ ಜಿಜ್ಞಾಸೆ ಅನ್ನೋದು ವಿಶಿಷ್ಟವಾಗಿದೆ ಅನ್ನೋದನ್ನು ಸೂಚನೆ ಮಾಡ್ತಿದೆ ಅಂತ ಹೇಳಿದ್ರು. ಜಿಜ್ಞಾಸೆ ಯಾವ ರೀತಿಯಾಗಿ ವಿಶಿಷ್ಟವಾಗಿದೆ, ಯಾವ ಗುಣಗಳಿಂದ ಅದು ವಿಶಿಷ್ಟವಾಗಿದೆ ಅಂದ್ರೆ, ಒಂದು ಸರಿಯಾದಂತಹ ಅಧಿಕಾರವುಳ್ಳವನೇ ಈ ಜಿಜ್ಞಾಸೆಯನ್ನು ಮಾಡಬೇಕು. ನಿಮಗೆ ಈ ರೀತಿಯಾದ ಅಧಿಕಾರ ಇರುವುದರಿಂದ ನೀವು ಜಿಜ್ಞಾಸೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಇನ್ನೊಂದು, ಇಂಥ ಜಿಜ್ಞಾಸೆಯನ್ನು ಮಾಡಿ ನಿಮಗೆ ವಿಶಿಷ್ಟವಾದಂತಹ ಫಲ ಇರೋದ್ರಿಂದ ನೀವು ಈ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಅರ್ಥ. ಆ ಅಧಿಕಾರ ಅನ್ನೋದ್ರಲ್ಲಿ ಅಧ್ಯಯನ ಶಮದವಾದಿ ಸಂಪತ್ತಿ ರೂಪ ಅಧಿಕಾರ ಅಂತ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ ತತ್ವಮಂಜರಿಯಲ್ಲಿ. ಶಮ ಅಂದ್ರೆ ಭಗವಂತನ ಭಕ್ತಿ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಅಧ್ಯಯನ ಅಂತ ಒಂದು ಶಬ್ದ ಇದೆ. ಅಧ್ಯಯನ ಅಂದ್ರೆ ಯಾವುದನ್ನು ಓದಿರ್ಬೇಕು. ಯಾವ ಅಧ್ಯಯನ ಬ್ರಹ್ಮಸೂತ್ರಗಳ ಅಧ್ಯಯನ ಮಾಡುವವರಿಗೆ, ಬ್ರಹ್ಮಸೂತ್ರಗಳ ವ್ಯಾಖ್ಯಾನಗಳನ್ನ ಅಧ್ಯಯನ ಮಾಡುವವರಿಗೆ ಯಾವ ರೀತಿಯಾದ ಅಧ್ಯಯನ ಆಗಿರ್ಬೇಕು ಅನ್ನೋದನ್ನ ಗ್ರಂಥಗಳಲ್ಲಿ ಟೀಕಾ ಟಿಪ್ಪಣಿಕಾರರು ತಿಳಿಸ್ತಾರೆ. ಈ ವೇದ, ಉಪನಿಷತ್ತು, ಪುರಾಣ ಇತ್ಯಾದಿ ಎಲ್ಲವನ್ನೂ ಕೂಡ ಅವನಿಗಾಗಲೇ ಓದಿರಬೇಕು. ಅದರ ಕಾರಣ ಏನಂದ್ರೆ, ಈ ಬ್ರಹ್ಮಸೂತ್ರಗಳು ಅನೇಕ ರೀತಿಯಾದಂತಹ ವೇದೋಪನಿಷತ್ತುಗಳ ವಾಕ್ಯಗಳಿಗೆ ಹೇಗೆ ವಿರೋಧ ಇಲ್ಲ ಅಂತ ಅನ್ನೋದನ್ನು ತಿಳಿಸ್ತಾರೆ. ಅಲ್ಲಿ ಬಂದಿರುವಂತಹ ಸಂಶಯಗಳನ್ನು ಪರಿಹರಿಸ್ತಾರೆ. ಅದಕ್ಕಾಗಿ ಮತ್ತೆ ಪ್ರತಿಯೊಂದು ಸೂತ್ರವೂ ಕೂಡ ಅನೇಕ ವೇದವಾಕ್ಯಗಳ ಬಗ್ಗೆ ಬರುವಂತಹ ಸಂಶಯಕ್ಕೆ ಪರಿಹಾರಕ್ಕಾಗ್ತದೆ. ಇವತ್ತು ಸೂತ್ರಗಳು ನಮಗೆ ವ್ಯಾಪಕವಾದಂತಹ ಅರ್ಥವನ್ನು ಕೊಡದೇ ಇರ್ಲಿಕ್ಕೆ, ಅದೊಂದು ಸೂತ್ರದಿಂದ ಸಿಗಬೇಕಾದಂತಹ ಎಲ್ಲಾ ಅರ್ಥವನ್ನು ನಾವು ಗ್ರಹಿಸ್ಲಿಕ್ಕೆ ವಿಫಲರಾಗಿರ್ಲಿಕ್ಕೆ ಏನ್ ಕಾರಣ? ನಮ್ಮ ಅಧ್ಯಯನ ಸಾಂಗವಾಗಿಲ್ಲದೆ ಇರುವುದೇ ಕಾರಣ. ಆದ್ರಿಂದ ಒಂದು ಕಡೆ ಜಯತೀರ್ಥರು ತಿಳಿಸ್ತಾರೆ ಅದನ್ನ. ಮುಂದೆ ಆ ಸ್ಥಳ ಎಲ್ಲಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಎಲ್ಲಾ ವೇದಗಳನ್ನು ಓದಿರ್ಬೇಕು, ಉಪನಿಷತ್ತು ಇತ್ಯಾದಿಗಳನ್ನು ಓದಿರ್ಬೇಕು. ಬ್ರಹ್ಮಸೂತ್ರ ಭಾಷ್ಯವೇ ಮುಂದೊಂದು ಬಾರಿ ಹೇಳುವಂತೆ ಸರ್ವಾನ್ ವೇದ ಇತಿಹಾಸ, ಎಲ್ಲಾ ವೇದಗಳನ್ನು ಓದಬೇಕು, ಇತಿಹಾಸಗಳನ್ನು ಓದಬೇಕು. ಇತಿಹಾಸ ಅಂದ್ರೆ ಅಲ್ಲಿ ರಾಮಾಯಣ, ಮಹಾಭಾರತ, ಪುರಾಣ, ಭಾಗವತ ಮೊದಲಾದ 18 ಪುರಾಣಗಳು, ಸಂಯುಕ್ತಿಕಾನ್, ಈ ಎಲ್ಲವನ್ನು ಓದುವಾಗ ಅದಕ್ಕೆ ಬೇಕಾದಂತಹ ಯುಕ್ತಿಗಳನ್ನ ಅನುಸಂಧಾನ ಮಾಡ್ಕೊಳ್ಬೇಕು. ಯುಕ್ತಿ ಗ್ರಂಥಗಳು ಅಂದ್ರೆ ಒಂದು ಬ್ರಹ್ಮಸೂತ್ರ ಭಾಷ್ಯ, ಒಂದು ಬ್ರಹ್ಮಸೂತ್ರಗಳು, ಇನ್ನೊಂದು ದೈವಿ ಮೀಮಾಂಸಾ ಮೊದಲಾದವುಗಳು. ಕರ್ಮ ಮೀಮಾಂಸಾ ಇತ್ಯಾದಿಗಳೆಲ್ಲ ಇದೆ, ಹಾಗೆ ದೈವಿ ಮೀಮಾಂಸಾನೂ ಇದೆ. ಆದ್ರೆ ಅವ್ಯಾವುದು ಪೂರ್ಣವಾಗಿ ಉಪಲಬ್ಧ ಇಲ್ಲ. ಆದ್ರೆ ಅಲ್ಲಿರುವಂತಹ ಎಲ್ಲ ವಿಷಯಗಳನ್ನು ಬ್ರಹ್ಮಸೂತ್ರಗಳು ಒಳಗೊಂಡೇ ಇರೋದ್ರಿಂದ ಬ್ರಹ್ಮಸೂತ್ರದಲ್ಲಿ ಆಚಾರ್ಯ ಹೇಳಿರುವಂತ, ವೇದವ್ಯಾಸರು ಮತ್ತೆ ಮುಂದಿನ ವ್ಯಾಖ್ಯಾನಕಾರರೆಲ್ಲ ಹೇಳಿರುವಂತಹ ಯುಕ್ತಿಗಳನ್ನು ಅನುಸಂಧಾನ ಮಾಡ್ಕೋಬೇಕು ಅಂತ ಅರ್ಥ. ಸಪಂಚರಾತ್ರ ವಿಜ್ಞೇಯ, ಹಾಗೆ ಪಂಚರಾತ್ರ ಅಂತ ಇನ್ನೊಂದಿದೆ. ಈ ಪಂಚರಾತ್ರ ಮೂಲ ರಾಮಾಯಣ ಮತ್ತೆ ಮಹಾಭಾರತ ಇಷ್ಟನ್ನು ಸೇರಿಸಿ ಇತಿಹಾಸ ಅಂತ ಹೇಳ್ತಾರೆ. ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತಂ ಬ್ರಹ್ಮಾದ್ಯಂ ಚ ಪುರಾಣಕಂ ಅಂತ ಅಥರ್ವಣ ಭಾಷ್ಯದಲ್ಲಿ ನಮ್ಗೆ ಸಿಗುವಂತ ಉಲ್ಲೇಖ. ಹೀಗೆ ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರ ಇವಿಷ್ಟು ಸೇರಿ ಇತಿಹಾಸ, ಮತ್ತೆ ಬ್ರಾಹ್ಮ, ಭಾಗವತ ಮೊದಲಾದೆಲ್ಲವೂ ಸೇರಿ ಕೆಲವಕ್ಕೂ ಪುರಾಣ ಅಂತ ಹೇಳ್ತಾರೆ. ಮತ್ತು ಇವೆಲ್ಲವನ್ನು ಓದಿದವನಿಗೆ ಪೂರ್ಣವಾದಂತಹ ಜ್ಞಾನ, ಅವೆಲ್ಲವನ್ನು ಯುಕ್ತಿಯ ಸಮೇತವಾಗಿ ಅಧ್ಯಯನ ಮಾಡಿದವನಿಗೆ ಪೂರ್ಣವಾದ ಜ್ಞಾನ. ಆ ಯುಕ್ತಿ ಶಾಸ್ತ್ರವನ್ನೇ ನಾವೀಗ ಅಧ್ಯಯನ ಮಾಡ್ಲಿಕ್ಕೆ ಕೂತ್ಕೊಂಡಿರೋದ್ರಿಂದ ಯುಕ್ತಿಶಾಸ್ತ್ರದ ಪೂರ್ವಭಾವಿಯಾಗಿ ಎಲ್ಲಾ ಉಪನಿಷತ್ತುಗಳು, ವೇದಗಳು, ಪುರಾಣಗಳು ಇತ್ಯಾದಿ ಎಲ್ಲವನ್ನೂ ಕೂಡ ಅಂಗ ಸಮೇತವಾಗಿ ಅವನು ಅಧ್ಯಯನ ಮಾಡಿರಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ನಮ್ಮಂತವರಿಗೆ ಪೂರ್ಣವಾದಂತಹ ಅಧ್ಯಯನ ಸಾಧ್ಯ ಆಗದೇ ಇರಬಹುದು. ತತ್ರಾಖಿಲ್ ಯಥಾಶಕ್ತಿ ಕಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿದ್ಯಕ್ತಿ ಸಮ್ಯಕ್ ಬ್ರಹ್ಮಣ ಏವಹಿ ಅಂತ ನಾವು ಮೊದಲು ಹೇಳಿದ ಶ್ಲೋಕ ಬ್ರಹ್ಮಸೂತ್ರ ಭಾಷ್ಯ ಅಂತ. ಈಗ ಹೇಳ್ತಿರುವ ಶ್ಲೋಕ ಅನುವ್ಯಾಖ್ಯಾನ ಅಂತ. ಯಥಾಶಕ್ತಿ, ನಮ್ಗೆಷ್ಟು ಶಕ್ತಿ ಇದೋ ಅಷ್ಟು ಎಲ್ಲಾ ವೇದಗಳನ್ನು, ಶಾಸ್ತ್ರಗಳನ್ನು ನಾವು ಓದಬೇಕು. ಓದಿ ಮುಂದೆ ಯುಕ್ತಿಶಾಸ್ತ್ರವನ್ನು ಅಧ್ಯಯನ ಮಾಡ್ಲಿಕ್ಕೆ ತೊಡಗಬೇಕು ಅಂತ ಅದರ ಅರ್ಥ. ಈ ಯಥಾಶಕ್ತಿ ಅಧ್ಯಯನ ಮಾಡುವುದು ಅಥವಾ ಸರ್ವಜ್ಞತ್ವವನ್ನು ಪಡೆಯುವುದು ಪೂರ್ಣವಾಗಿ ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಸಾಧ್ಯ. ಉಳಿದವರಿಗೆ ಪೂರ್ಣವಾದ ಸರ್ವಜ್ಞತ್ವ ಬುದ್ಧ ಹೋದ್ರು ಕೂಡ ಯಥಾಯೋಗಂ ಅಖಿಲ ಜ್ಞಪ್ತಿ, ಅವರವರಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ಸರ್ವಜ್ಞತ್ವ ಅಂತ ಅನ್ನೋದು ಅವರಿಗೆ ಬರಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದೇ ಸರ್, ಇದು ಅಧ್ಯಯನ ರೂಪ ಅಧಿಕಾರ ಅನ್ನೋದು ಇಲ್ಲಿ ಬ್ರಹ್ಮಸೂತ್ರ ಅಧ್ಯಯನ ಮಾಡ್ಲಿಕ್ಕೆ ಇವೆಲ್ಲ ಅಧ್ಯಯನ ಮಾಡಿರ್ಬೇಕು ಅಂತನೋ ಅಥವಾ ಬ್ರಹ್ಮ ಜಿಜ್ಞಾಸ ಮಾಡ್ಲಿಕ್ಕೆ ಅಧ್ಯಯನ ಮಾಡಿರ್ಬೇಕು? ಅಲ್ಲ, ಇಲ್ಲಿಗ ನಾವು ಬ್ರಹ್ಮಸೂತ್ರ ಅನ್ನೋ ಗ್ರಂಥಗಳನ್ನೇ ಓದ್ಲಿಕ್ಕೆ ಕೂತಿರೋದ್ರಿಂದ
ಅದಕ್ಕೆ ಬೇಕಾದಂತಹ ಅಧ್ಯಯನ ಅಂದ್ರೆ ವೇದೋಪನಿಷತ್ತು ಪುರಾಣಾದಿಗಳ ಅಧ್ಯಯನ ಅಂತ ಅರ್ಥ. ಆ ಥರನೇ ಇದನ್ನ ಅರ್ಥ ಮಾಡ್ಬೇಕು. ಒಂದು ಗೀತಾ ಭಾಷೆದಲ್ಲಿ ಕೂಡ ಮಾತಿದೆ. ಸ್ವಲ್ಪ ರೆಕಾರ್ಡಿಂಗ್ ಪಾಸ್ ಮಾಡಿದ್ರೆ ಅದನ್ನ ಟೈಮ್ ಆಗ್ತದೆ. ಪೂರ್ಣವಾಗಿ ಗಮನವೂ ತಿಳಿಯೋಕೆ ಸಾಧ್ಯ ಇಲ್ಲ. ಅದರಿಂದ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ ಆಯ್ತು. ಗೀತಾ ಭಾಷೆಯಲ್ಲಿ ಸರ್ವತ್ರ ಜಿಜ್ಞಾಸೆ. ನಾಲ್ಕನೇ ಅಧ್ಯಾಯದಲ್ಲಿ ಮುಂದಿನ ಶ್ಲೋಕದ ನೆನಪೇ ಬರ್ತದೆ. ಏಕಂ ಅಂತೇನೋ ಬರುತ್ತೆ. ಯುಗಂತ ಶಾಸ್ತ್ರ ತತ್ವದ ಹಿಂದೆ ವಿಕಾಸ್ತ್ರಿ ಹೇಳಿದೆ. ನಾ ಈಗ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ. ಗೀತಾ ಭಾಷ್ಯದಲ್ಲಿ ಹೇಳುವಂತೆ ಏಕಂಚ ತತ್ವತೋ ವಿಶ್ವಂ ವಿನಾ ಸರ್ವಜ್ಞತಾಂಬರ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ ಅಂತ ಒಂದು ಕಂದ ಪುರಾಣದ ಮಾತು ನನಗೆ ನೆನಪು ಬರ್ತದೆ. ಯಾವುದೇ ಒಂದು ಸಣ್ಣ ಸಂಗತಿಯನ್ನು ಕೂಡ ಸಂಧ್ಯಾವಂದನೆ ಇಂದ ಪ್ರಾರಂಭ ಮಾಡಿ ವಾಜಪೇಯಿ ಅಶ್ವಮೇಧಾದಿ ಯಾಗಗಳವರೆಗೆ ಯಾವುದೇ ಸಂಗತಿಯ, ಯಾವುದೇ ಒಂದು ಕರ್ಮದ, ಯಾವುದೇ ಒಂದು ತತ್ವದ ಪೂರ್ಣ ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಸರ್ವಜ್ಞತ್ವ ಬರದೆ ಹೋದ್ರೆ ಸಾಧ್ಯವೇ ಇಲ್ಲ ಅಂತಿದೆ. ಸರ್ವಜ್ಞತ್ವ ಚತುರ್ಮುಖಾದಿಗಳಿಗೆ ಇರುವಂತಹ ಸರ್ವಜ್ಞತ್ವ ನಾವು ಬರದೇ ಇರಬಹುದು. ಅದು ನಮ್ಮ ಮಟ್ಟಿನ ಸರ್ವಜ್ಞತ್ವವನ್ನಾದ್ರೂ ನಾವು ಗಳಿಸ್ಕೊಳ್ಳಿ ಪ್ರಯತ್ನ ಪಡಬೇಕು. ಅದಕ್ಕೆ ಯಾವುದೇ ಆಲಸ್ಯ ಇಲ್ಲದೇನೆ ಎಲ್ಲಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡಲೇಬೇಕು. ಅದು ಏಕಂಚ ತತ್ವತೋ ವಿಷ್ಣು ವಿನಾ ಸರ್ವಜ್ಞತಾಂಬರಃ ನ ಸಮರ್ಥೋ ಮಹೇಂದ್ರೋಪಿ. ಮಹೇಂದ್ರನಿಗೂ ಕೂಡ ಅದು ಸಾಧ್ಯ ಇಲ್ಲ ಅಂತ ಅಲ್ಲೇ ವರ್ಣನೆ ಮಾಡಿದ್ದಾರೆ. ತಸ್ಮಾತ್ ಸರ್ವತ್ರ ಜಿಜ್ಞಾಸೆ, ಪ್ರತಿಯೊಂದು ಕರ್ಮ, ಪ್ರತಿಯೊಂದು ತತ್ವ, ಇವೆರಡರ ಬಗ್ಗೆನೂ ಕೂಡ ಸರಿಯಾದ ಜಿಜ್ಞಾಸೆಯನ್ನು ಸಾಧಕನಾದವನು ಮಾಡ್ತಾನೆ ಇರಬೇಕು ಅಂತ ಅದರ ಆದೇಶ ಇದೆ, ಶಾಸ್ತ್ರದ ಆದೇಶ ಇದೆ. ಬ್ರಾಹ್ಮಣೇನು ನಿಷ್ಕಾರಣಂ ಷಡಂಗಃ ವೀರಃ ಅಧ್ಯೇತವ್ಯಃ ಅಧ್ಯಾಪನೀಯತೆ. ಇದು ಕೂಡ ಸದಾಚಾರ ಸ್ಮೃತಿ ವ್ಯಾಖ್ಯಾನಗಳಲ್ಲಿ ಹೀಗೆಲ್ಲ ಬರುವಂತ ಒಂದು ಮಾತು. ಬ್ರಾಹ್ಮಣನಾದವನು ನಿಷ್ಕಾರಣಂ, ಯಾವುದೇ ಸ್ಥಾನಮಾನಗಳ ಅಪೇಕ್ಷೆ ಇಲ್ಲದೆ, ಬೇರೆ ಏನು ಧನಾದಿಗಳ ಪ್ರಾಪ್ತಿ ಆಗ್ತದೋ ಇಲ್ಲ ಅನ್ನೋ ಯಾವುದೇ ಗೊಡವೆಗೆ ಹೋಗದೆ ಷಡಂಗ ಸಮೇತವಾದ ವೇದವನ್ನ ಓದ್ಬೇಕು ಮತ್ತೆ ಅಧ್ಯಯನ ಮಾಡಬೇಕು, ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸ್ಬೇಕು ಅಂತ ಅವನಿಗೆ ಕರ್ತವ್ಯವನ್ನು ಆದೇಶ ಮಾಡಿದ್ದಾರೆ. ಹೀಗೆ ಒಟ್ಟಾರೆ ತತ್ವಜ್ಞಾನಕ್ಕಾಗಿ ಯುಕ್ತಿ ಸಮೇತವಾದ ಎಲ್ಲಾ ಶಾಸ್ತ್ರಗಳು, ಯುಕ್ತಿ ಶಾಸ್ತ್ರವನ್ನೇ ಬ್ರಹ್ಮಸೂತ್ರಗಳನ್ನೇ ನಾವು ಅಧ್ಯಯನ ಮಾಡಿ ಕೂತ್ಕೊಂಡಿರೋದ್ರಿಂದ ಇದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಉಪಲಬ್ಧ ಗ್ರಂಥಗಳೇನಿವೆ ಆ ಎಲ್ಲಾ ಗ್ರಂಥಗಳನ್ನು, ವೇದ ಪುರಾಣಾದಿಗಳನ್ನ, ಉಪನಿಷತ್ತುಗಳನ್ನ ಎಲ್ಲವನ್ನೂ ಓದಿರ್ಬೇಕು ಅಂತ ಅರ್ಥ. ಅದೇ ಅಧಿಕಾರ. ಅಂತವನೇ ಸರಿಯಾಗಿ ಜಿಜ್ಞಾಸೆ ಮಾಡ್ಲಿಕ್ಕೆ ಸಾಧ್ಯ. ಪರಮಾತ್ಮನ ಕುರಿತಾದಂತಹ ಅನೇಕ ಥರದ ಪ್ರಶ್ನೆಗಳೆಲ್ಲ ಈ ಸರಿಯಾಗಿ ಅವನಿಗೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆಲ್ಲ ಪರಿಹಾರಗಳನ್ನು ಅವನೇ ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ. ಸರಿ, ಆದ್ರಿಂದ ಈ ತರದ ಜಿಜ್ಞಾಸೆಯನ್ನ ಮಾಡಬೇಕು. ಮುಂದೆ ವಿಷ್ಣು ರೀತಿ ಬ್ರಹ್ಮಪದ ವ್ಯಾಖ್ಯಾನೇನ ಜೀವಾನ್ಯ ವಿಷಯ ಸಿದ್ಧೈವ ಪ್ರಜ್ಞಾನಸ್ಯ ಮುಕ್ತಾಖ್ಯ ಫಲಸ್ಯ ಚ ತದ್ಯೋಖ್ಯ ಫಲಸ್ಯ ಅಧಿಕಾರಿಣಃ ಸಿದ್ಧಾವಪಿ. ಇಲ್ಲಿ ವಿ ಅಂತ ಮತ್ತೊಂದು ವಿ ಅಂತ ಹೇಳಿದಕ್ಕೆ ಮತ್ತೊಂದು ಪ್ರಯೋಜನವನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಮೂಲ ಬ್ರಹ್ಮ ಸೂತ್ರಗಳಲ್ಲಿ ಬ್ರಹ್ಮ ಅಂತ ಪದ ಇದೆ. ಆ ಬ್ರಹ್ಮ ಎಂಬ ಪದವನ್ನ ವಿಷ್ಣು ಎಂಬ ಶಬ್ದದಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಅದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಬ್ರಹ್ಮ ಅಂದ್ರೆ ಇಲ್ಲಿ ಜೀವನನ್ನೇ ಪರಬ್ರಹ್ಮ ಅಂತ ಇಟ್ಕೋಬೇಡಿ. ಜೀವ ಪರಮಾತ್ಮ ಇಬ್ರು ಒಂದೇ ಅಂತ ಇಟ್ಕೊಂಡ್ರು ಆ ಜೀವನ ಜ್ಞಾನ ಅಂದ್ರೆ ಹಾಗೇ ಇದೆಯಲ್ಲ ಅಂತ ಶಂಕೆ ಮಾಡಬೇಡಿ. ಜೀವನಿಗಿಂತ ಭಿನ್ನನಾದಂತಹ ಪರಬ್ರಹ್ಮ ಅನ್ನುವುದೇ ವಿಷ್ಣು ಎಂಬ ಪರಬ್ರಹ್ಮನೇ ವಿಷಯ ಅಂತ ಇಷ್ಟು ಗೊತ್ತಾಯ್ತು. ಮತ್ತೆ ತಜ್ಞಾನಸ್ಯ, ಅವನಿಂದ ಬರುವಂತ ಜ್ಞಾನ, ಆ ಜ್ಞಾನಕ್ಕೆ ಸಿಗುವಂತಹ ಫಲ ಏನು? ಮುಕ್ತಿ ಎಂಬುದೇ ಫಲ. ಅದಕ್ಕೆ ಆ ಜ್ಞಾನವನ್ನು ಗಳಿಸಿ ಮುಕ್ತಿಯನ್ನು ಪಡೆಯಬೇಕು ಅಂತ ಹೊರಟವರೇ ಅಧಿಕಾರಿಗಳು. ಇಷ್ಟೆಲ್ಲ ಗೊತ್ತಾಯ್ತು. ತಜ್ಞಾನಸ್ಯ ಮುಕ್ತ್ಯಾಖ್ಯ ಫಲಸ್ಯ ಚ ತದ್ಯೋಗ್ಯಸ್ಯ ಅಧಿಕಾರಿಣಃ ಸಿದ್ಧಾವಪಿ. ಆ ಯೋಗ್ಯನಾದಂತಹ ಅಧಿಕಾರಿಯು ಕೂಡ ಈ ಶಾಸ್ತ್ರಕ್ಕೆ ಯಾರು ಅಂತ ಗೊತ್ತಾಯ್ತು.
ಜ್ಞಾನವನ್ನು ಪಡ್ಕೊಂಡು ಮುಕ್ತಿಯನ್ನು ಸಾಧಿಸಬಲ್ಲಂತವನೇ ಅಧಿಕಾರಿ ಇರುತ್ತೆ. ಇನ್ನ ಇಷ್ಟೆಲ್ಲ ಅಲ್ಲಿ ಸೂಚನೆ ಮಾಡಿದ್ದಾರೆ ವಿ ಅಂತ ಅನ್ನೋದ್ರಿಂದ, ಅಧಿಕಾರ ಮತ್ತೆ ಪ್ರಯೋಜನ ಎರಡನ್ನು ಸೂಚನೆ ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಕೆಲವರಿಗೆ ಒಂದು ಸಂಶಯ ಬರಬಹುದು. ಏನಂತ, ಫಲಸ್ಯ ಕರ್ಮಜತ್ವಾದಿನ ಜಿಜ್ಞಾಸ ಫಲತ್ವಾಪ್ರಾಪ್ಯ, ಈ ನೀವು ಸಿಗ್ಬೇಕಾದಂತಹ ಫಲ, ಏನು ಮೋಕ್ಷ ಎಂಬ ಫಲ ಇದೆಯಲ್ಲ, ಅದು ಕರ್ಮದಿಂದಲೂ ಸಿಗಬಹುದಲ್ಲ. ಮಹಾ ಯಾಗಗಳಿಂದ, ತೀವ್ರವಾದಂತಹ ಕರ್ಮಾನುಷ್ಠಾನದಿಂದ ಫಲ ಸಿಗಬಹುದಲ್ಲ, ಮೋಕ್ಷ ಎಂಬ ಫಲನೂ ಕೂಡ ಅಂತ ಕೆಲವರಿಗೆ ಜಿಜ್ಞಾಸೆ ಬರಬಹುದು. ಮತ್ತೆ ಫಲಸ್ಯ ಕರ್ಮಜತ್ವಾದಿನ ಜಿಜ್ಞಾಸ ಫಲತ್ವ ಅಪ್ರಾಪ್ಯ, ಅದರಿಂದ ಏನಾಯ್ತು, ಜಿಜ್ಞಾಸೆ ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ಬರ್ಬೇಕು. ಕರ್ಮದಿಂದಲೇ ಮೋಕ್ಷ ಫಲ ಸಿಗುವಾಗ ಇಷ್ಟು ಕಷ್ಟಪಟ್ಟು ಜಿಜ್ಞಾಸೆ, ಎಲ್ಲಾ ವೇದಗಳನ್ನು ಓದಿ ಅದ್ರ ಜಿಜ್ಞಾಸೆ ಯಾಕೆ ಮಾಡಬೇಕು ಅಂತ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಮತ್ತೆ ಇದಕ್ಕೆ ಅಧಿಕಾರಿಗಳು ಯಾರು? ಶೂದ್ರಾದಿ ವ್ಯಾವೃತ್ತ ಅಧಿಕಾರಸ್ಯ ಅಪ್ರಾಪ್ಯಾಚ, ಜಿಜ್ಞಾಸೆ ಮೋಕ್ಷವನ್ನು ಪಡ್ಕೋಬೇಕು ಅಂತ ಅಪೇಕ್ಷೆ ಇದ್ದವರೆಲ್ಲ ಅಧಿಕಾರಿಗಳಾಗುವುದಾದ್ರೆ, ಸರಿಯಾದಂತಹ ಬ್ರಾಹ್ಮಣತ್ವ ಯಾರಿಗಿಲ್ಲ ಅಂಥವರು ಕೂಡ, ಬೇರೆ ಬೇರೆ ಅನಧಿಕಾರಿಗಳು ಕೂಡ, ಅಸಂಸ್ಕೃತರು ಕೂಡ ಅಧಿಕಾರಿಗಳಾಗುವಂತ ಒಂದು ಸಾಧ್ಯತೆ ಬಂತು. ಈ ಒಂದು ಸಂಶಯವನ್ನು ಪರಿಹಾರ ಮಾಡಲಿಕ್ಕಾಗಿ ಅಥ ಮತ್ತು ಅತಃ ಎಂಬ ಎರಡು ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ಈ ಅರ್ಥವನ್ನೇ, ಅಥ ಮತ್ತು ಅತಃ ಎನ್ನುವ ಶಬ್ದಗಳು ಏನನ್ನು ಹೇಳ್ತಾವೋ ಅದನ್ನ ವಿ ಎಂಬ ಶಬ್ದದಿಂದ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ನಿಮಗೆ ಕರ್ಮದಿಂದ ಮೋಕ್ಷ ಅಂತ ಫಲ ಸಿಗೋದಿಲ್ಲ, ಕರ್ಮದಿಂದ ಸ್ವರ್ಗ ಸಿಗಬಹುದು, ಆದ್ರೆ ಮೋಕ್ಷ ಖಂಡಿತವಾಗಿ ಸ್ವರ್ಗದಿಂದ ಸಿಗೋದಿಲ್ಲ ಅಂತ ಅದರ ತಾತ್ಪರ್ಯ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ನಾಣ್ಯ ಪಂಥ ವಿದ್ಯತೆಯನಾಯ ಅಂತ ಉಪನಿಷತ್ತುಗಳು ಆ ಭಗವಂತನನ್ನು ತಿಳಿಯಲಿಕ್ಕೆ, ಮೋಕ್ಷವೇ ಭಗವಂತನನ್ನ ಪಡೆಯಲಿಕ್ಕೆ ಜ್ಞಾನ ಅನ್ನೋದೇ ಮುಖ್ಯ ಸಾಧನ. ಭಕ್ತ್ಯಾತ್ ಅನನ್ಯಯ ಲಭ್ಯ ಅಹಮೇವಂ ವಿಭೋರ್ಜುನ ಅಂತ ಭಗವದ್ಗೀತಾದಲ್ಲಿ ಕೂಡ ಕೃಷ್ಣ ಹೇಳಿದಾನೆ. ಜ್ಞಾನೇನೇವ ಪರಂಪದಂ ಹೀಗೆಲ್ಲ ಕೇಳಿ ಬರ್ತದೆ. ಅದರಿಂದ ಕರ್ಮದಿಂದ ಯಾವತ್ತೂ ಕೂಡ ಪೂರ್ಣವಾದಂತಹ ಫಲ ಸಿಗೋದೇ ಇಲ್ಲ. ಮತ್ತೆ ಭಾಗವತ್ ತಾತ್ಪರ್ಯದಲ್ಲಿ ಕೂಡ ಆಚಾರ್ಯ ಹೇಳಿರುವಂತೆ, ಯಥಾವತ್ ಕರ್ಮ ತತ್ವಸ್ತು ಜ್ಞಾನ ಸಹಾಯ ಕಾರಕಂ ಅನ್ಯಥಾ ಪೂರ್ವತ ಕರ್ಮ ನಿರಯಾಯ ಭವಿಷ್ಯತೆ. ಕರ್ಮದ ಸಾಫಲ್ಯ ಎಲ್ಲಿಗೆ ಅಂದರೆ ಜ್ಞಾನವನ್ನು ಕೊಡುವುದರಲ್ಲಿ ಸಾಫಲ್ಯ ಅಷ್ಟೇ, ಹೊರತು ಮುಕ್ತಿಯನ್ನು ಕೊಡುವುದರಲ್ಲಿ ಸಾಫಲ್ಯ ಇಲ್ಲ. ಕರ್ಮ ಮಾಡಿದ್ರಿಂದ ಅಂತಃಕರಣ ಶುದ್ಧ ಆಗಿ ಆ ಮೂಲಕ ಜ್ಞಾನ ಬರಬೇಕು. ಜ್ಞಾನ ಸಹಾಯ ಪೂರ್ವಕಂ ಅನ್ಯಥಾ ಪೂರ್ವಕ ಕರ್ಮ ನಿರಯಾಯ ಭವಿಷ್ಯತೆ. ತಪ್ಪು ಕರ್ಮಗಳನ್ನು ತಪ್ಪಾಗಿ ಮಾಡಿದರೆ ಅದರಿಂದ ನರಕ ಇದೆ. ತಥಾಪಿ ಕರ್ಮ ನಿಂದಂತೆ, ಮತ್ತೆ ಕರ್ಮವನ್ನು ಕೆಲವು ಬಾರಿ ನಿಂದನೆ ಮಾಡ್ತಿರ್ತಾರೆ. ಯಾಕೆ ಕರ್ಮವನ್ನು ನಿಂದನೆ ಮಾಡ್ತಾರೆ, ಹೇಗೆ ನಿಂದನೆ ಮಾಡ್ತಾರೆ ಅಂದ್ರೆ, ನಾಸ್ತ್ಯ ಕೃತಃ ಕೃತೇನ, ಕೃತ ಅಂದ್ರೆ ಈ ಕರ್ಮ, ಆ ಕರ್ಮದಿಂದ ಅಕೃತವಾದಂತಹ ನಿತ್ಯವಾದಂತಹ ಶಾಶ್ವತವಾದ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಹೀಗೆ ಕರ್ಮವನ್ನು ಯಾಕೆ ನಿರಾಕರಣೆ ಮಾಡಿರ್ತಾರೆ, ನಿಂದನೆ ಮಾಡಿರ್ತಾರೆ, ಕರ್ಮವನ್ನು ಆಕ್ಷೇಪಿಸಿರ್ತಾರೆ? ಯಾಕೆಂದ್ರೆ ಪ್ರಯತಕ್ಕತ್ತು ಮುಂಚಿತ ಶಕ್ಯಂ, ಕರ್ಮವನ್ನ ಪೂರ್ಣವಾಗಿ ಸಾಂಗವಾಗಿ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತು ಜ್ಞಾನ ಫಲಸ್ಯ ಬಹುತ್ವ, ಜ್ಞಾನದ ಫಲ ಅಂತನ್ನೋದು ಕರ್ಮದ ಫಲಕ್ಕಿಂತ ಹೆಚ್ಚಿನದು. ಇದು ಆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿರುವಂತ ಸಂಗತಿ. ಹಾಗಾಗಿ ಮೋಕ್ಷ ಸಿಗ್ಬೇಕಾದ್ರೆ ಭಗವಂತನ ಪ್ರಸಾದದಿಂದಲೇ ಸಾಧ್ಯ. ಆಚಾರ್ಯರೇ ಅದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಹೇಳ್ತಾರೆ, ಕರ್ಮಣ ಚರಮ ಪ್ರೋಕ್ತ ಪ್ರಸಾದ ಶ್ರವಣಾದಿ ಮಧ್ಯಮ ಜ್ಞಾನ ಸಂಪತ್ಯಾತು ಉತ್ತಮ ಅಂತ ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಹೇಳ್ತಾರೆ. ಕರ್ಮಾಚರಣೆಯಿಂದ ಬರುವಂತಹ ಭಗವಂತನ ಪ್ರೀತಿ, ಭಗವಂತನ ಅನುಗ್ರಹ ನಮಗೇನಿದೆಯಲ್ಲ ಅದು ಅಧಮ, ಅಂದ್ರೆ ಥರ್ಡ್ ಗ್ರೇಡ್ ಒಂದು ಅನುಗ್ರಹ. ಶ್ರವಣಾದಿ ಮಧ್ಯಮ ಪ್ರಸಾದ ಶ್ರವಣಾದಿ ಮಧ್ಯಮ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡುವ ಪ್ರಯತ್ನದಲ್ಲಿ ನಾವು ಏನು ತೊಡಗಿರ್ತೀವಲ್ಲ, ಅದರಿಂದ ಬರುವಂತಹ ಭಗವಂತನ ಅನುಗ್ರಹ ಅದು ಎರಡನೇ ಗ್ರೇಡಿನ ಅನುಗ್ರಹ, ಮಧ್ಯಮ ಅನುಗ್ರಹ ಅದು. ಅದರಿಂದ ಏನ್ ಗೊತ್ತಾಯ್ತು, ಕೇವಲ ಕರ್ಮಕ್ಕಿಂತ ಶ್ರವಣ ಮನನ ಧ್ಯಾನಗಳು ಶ್ರೇಷ್ಠ ಅಂತ ಗೊತ್ತಾಯ್ತು. ಜ್ಞಾನ ಸಂಪತ್ಯಾತು ಉತ್ತಮ ಮತಃ, ಶ್ರವಣ ಮನನ ಧ್ಯಾನಗಳ ಫಲವಾಗಿ ಇಲ್ಲ ಜ್ಞಾನವನ್ನೇ ಯಾರು ಪಡಿತಾನೆ ಅದು ಉತ್ತಮ ಪ್ರಸಾದ ಅಂತ ಅಲ್ಲಿ ಬಂದಿದೆ. ಆದ್ರಿಂದ ಯಾರಿಗೂ ಕೂಡ ಈ ಕರ್ಮದಿಂದ ಮೋಕ್ಷ ಆಗೋದಿಲ್ಲ, ಕರ್ಮದಿಂದ ಜ್ಞಾನ ಪ್ರಾಪ್ತಿ ಆಗಬೇಕು, ಜ್ಞಾನದಿಂದ ಭಗವಂತನ ಪ್ರೀತಿ, ಅದರಿಂದ ಮೋಕ್ಷ ಆಗಬೇಕು.
ಆದ್ರಿಂದ ಕರ್ಮದಿಂದ ಈ ಮೋಕ್ಷದ ಫಲ ಸಿಗಬಹುದಲ್ಲ ಅನ್ನೋ ಸಂಶಯವನ್ನ ಪರಿಹರಿಸಿದಂತಾಯ್ತು. ಮತ್ತೆ ಚಾತುರ್ವರ್ಣ ವ್ಯವಸ್ಥೆಯನ್ನ ನಾವು ಒಪ್ಪಿರೋದ್ರಿಂದ, ಶಾಸ್ತ್ರ ಅದನ್ನು ಪ್ರತಿಪಾದನೆ ಮಾಡಿರುವುದರಿಂದ ಈ ದೈಹಿಕವಾದಂತಹ ವರ್ಣ ವ್ಯವಸ್ಥೆಯು ಕೂಡ ಬಹಳ ಮುಖ್ಯ. ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ ಅನ್ನೋದೊಂದು ಇದ್ದೇ ಇದೆ. ಅದನ್ನ ಹಿಂದೆ ಭಗವದ್ಗೀತಾ ಪ್ರವಚನ ಇತ್ಯಾದಿ ಕಡೆಗಳಲ್ಲಿ ವಿಸ್ತೃತವಾಗಿ ನಾನು ಹೇಳಿದ್ದೇನೆ. ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ ಅನ್ನೋದೊಂದು ಇದೆ. ಆದ್ರೆ ಈಗ ನಮ್ಮ ಕರ್ತವ್ಯಗಳು ಯಾವುದು ಅಂತ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತೀರ್ಮಾನ ಮಾಡ್ಲಿಕ್ಕೆ ಮತ್ತೆ ಇನ್ನೊಬ್ಬರಿಗೆ ಕರ್ತವ್ಯಗಳನ್ನ ನಿರ್ದೇಶ ಮಾಡ್ಲಿಕ್ಕೆ ಈ ಚಾತುರ್ವರ್ಣ, ದೈಹಿಕವಾದಂತಹ ಚಾತುರ್ವರ್ಣ ವ್ಯವಸ್ಥೆ ಅಂತ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಶೂದ್ರಾದ ವ್ಯಾವೃತ್ತ ಅಧಿಕಾರಸ್ಯ ಅಪ್ರಾಪ್ತ್ಯಾಚ, ದೈಹಿಕವಾಗಿ ಬ್ರಾಹ್ಮಣರಾದವರು, ಕ್ಷತ್ರಿಯರಾದವರು ಮತ್ತೆ ವೈಶ್ಯರಾದವರು, ಅದರಲ್ಲಿ ಪುರುಷರು ಮಾತ್ರ ಬ್ರಹ್ಮಸೂತ್ರಗಳ ಅಧ್ಯಯನಕ್ಕೆ ಅಧಿಕಾರಿಗಳು ಅಂತನ್ನೋದು ಶಾಸ್ತ್ರಗಳ ಸ್ಪಷ್ಟವಾದಂತಹ ಆದೇಶ. ಈ ಒಂದು ಸ್ಪಷ್ಟ ತಿಳುವಳಿಕೆ ಈ ಅಥ ಮತ್ತು ಅತಃ ಎಂಬ ಶಬ್ದದಿಂದ ಸೂಚಿತ ಆಗಿದೆ ವೇದವ್ಯಾಸರಿಂದ. ಆದ್ರೆ ಅದನ್ನೆಲ್ಲ ವಿ ಎಂಬ ಶಬ್ದದಿಂದ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. ತದುಭಯ ಪ್ರಾಪಕ, ಈ ಮೋಕ್ಷ ಎಂಬುದು ಸಿಗುವುದು ಯಾವುದರಿಂದ ಮತ್ತು ಅಧಿಕಾರ ಯಾರಿಗೆ, ಇವೆರಡು ಸಂಶಯಗಳನ್ನು ಪರಿಹರಿಸಿ ಸ್ಪಷ್ಟವಾದ ತಿಳುವಳಿಕೆಯನ್ನು ಕೊಡ್ತಕ್ಕಂತಹ, ಪ್ರಾಪಕ ಅಂದ್ರೆ ಕೊಡುವಂಥದ್ದು ಯಾವುದು ಅತಃ ಮತ್ತು ಅತಃ ಶಬ್ದಗಳು. ಅವುಗಳ ಅರ್ಥಯೋ ಅಪಿ ಅವಶ್ಯಂ ವಾಚ್ಯತ್ವ. ಈ ಸಂಶಯವನ್ನು ಪರಿಹಾರ ಮಾಡಲಿಕ್ಕೂ ಕೂಡ ವಿ ಇತಿಹಾನೇನು ತದುಕ್ತಿ, ವಿ ಎಂಬುದಾಗಿ ಆಚಾರ್ಯರು ಅದನ್ನ ಹೇಳಿದ್ದಾರೆ ಅಂತ ಅರ್ಥ. ತೇನ ಸೂತ್ರಸ್ಯ ಶ್ರುತಿ ವಿಸಂವಾದ ಪ್ರತ್ಯುಕ್ತಃ. ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ರಿಂದ ನಿಮ್ಮ ವೇದವ್ಯಾಸರು ರಚನೆ ಮಾಡಿರ್ತಕ್ಕಂಥ ಬ್ರಹ್ಮಸೂತ್ರ ಅನ್ನೋದು ಶ್ರುತಿಯನ್ನು ಅನುಸರಿಸಿಲ್ಲ ಅಂತ ಯಾರು ಆಕ್ಷೇಪ ಯಾರು ಮಾಡ್ಲಿಕ್ಕೆ ಹೊರಟ್ರೆ ಅದು ಕೂಡ ಸರಿಯಾಗಲಿಲ್ಲ. ಶ್ರುತಿಗಳಲ್ಲಿ ಜ್ಞಾನದ ಮಹತ್ವವನ್ನೇ ಹೇಳಿದ್ದಾರೆ ಮತ್ತು ಅಧಿಕಾರವನ್ನು ಕೂಡ ಸ್ಪಷ್ಟವಾಗಿ ನಿರ್ದೇಶ ಮಾಡಿದ್ದಾರೆ. ಅಂತ ಅಧಿಕಾರ ಜ್ಞಾನ ಉಳ್ಳವನು ಯಾರಿದ್ದಾನೆ, ಅಂತ ಅಧಿಕಾರ ಮತ್ತು ಪ್ರಯೋಜನಾಪೇಕ್ಷೆ ಯಾರು ಉಳ್ಳವನಾಗಿದ್ದಾನೆ, ಮತ್ತೆ ಅಂತ ಪ್ರಯೋಜನವನ್ನು ಯಾರು ಬಯಸ್ತಾನೆ ಅವನೇ ಇದಕ್ಕೆ ಅಧಿಕಾರಿ ಅಂತ ಗೊತ್ತಾಗ್ತದೆ. ಹೀಗೆ ಶ್ರುತಿಗಳಲ್ಲಿ ಹೇಳಿದ್ದನ್ನು ಸೂತ್ರ ಸ್ಪಷ್ಟವಾಗಿ ಅನುಸರಿಸಿದೆ. ಇದರಲ್ಲಿ ನಮಗೆ ಆ ವಿ ಎಂಬ ಶಬ್ದದಿಂದ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. ಅದು ಬೇರೆ ಬೇರೆ ವಾಕ್ಯಗಳನ್ನು ಗಮನಿಸಿ ನಾವು ಅದನ್ನು ತಿಳ್ಕೊಳ್ಬೇಕು. ಆಚಾರ್ಯ ಸೂಚನೆ ಮಾಡಿರುವುದು ಮಾತ್ರ ಆಗಿದೆ ನೋಡಿ ಶಬ್ದಗಳನ್ನು.